ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಾಗ ನಾವು ಇಂಗ್ಲೀಷ್ ಗ್ರಾಮರ್ದಲ್ಲಿ ಬರ್ತಕ್ಕಂಥ ಆಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳನ್ನು ಕುರಿತು ತಿಳ್ಕೊಳ್ಳೋಣ. ಲೆಟಸ್ ಗೆಟ್ ಸ್ಟಾರ್ಟೆಡ್. ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ವರ್ಡ್ಸ್. ವರ್ಡ್ಸ್ ವಿತೌಟ್ ಹ್ಯಾವಿಂಗ್ ಡಿಫ್ರೆಂಟ್ ಮೀನಿಂಗ್ ಅಂದರೆ ಶಬ್ದಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಇರ್ತಾವೆ, ಬೇರೆ ಬೇರೆ ಅರ್ಥವನ್ನು ಹೊಂದಿದ್ರೆ, ವಿರುದ್ಧವಾದ ಅರ್ಥವನ್ನು ಹೊಂದಿದ್ರೆ ಅವ್ರಿಗೆ ಏನು ಕೇಳ್ತಾರೋ ಆಂಟೋನಿಮ್ಸ್, ಅಪೋಸಿಟ್ ವರ್ಡ್ಸ್ ಆರ್ ವಿರುದ್ಧಾರ್ಥಕ ಪದಗಳು ಅಂತ ಕರೀತಾರೋ. ಹೌದಾ? ಇವುಗಳಲ್ಲಿ ಫಸ್ಟ್ ಒಂದು ಯಾರು ಹೇಳ್ತಿ ನೋಡೋಣ. ಅಸೆಟ್. ಅಸೆಟ್ ಅಂದರೆ ಆಸ್ತಿ. ಅಸೆಟ್ ಅಂದ್ರೆ ಇದಕ್ಕೆ ಏನಪ್ಪ ಅಂದ್ರೆ ಆಸ್ತಿ ಅಂತ ಕರಿತಾರೋ. ಅಂದ್ರೆ ನಮ್ದು ಏನೋ ಒಂದು ಹೊಲ ಮನಿ ಇರ್ತೈತಿ, ಹೌದಾ? ಬೇರೆ ಬೇರೆ ನಮ್ಮ ಅಂತ ಹೇಳ್ಕೊಳ್ತಕ್ಕಂಥ ಏನೋ ಒಂದು ವಸ್ತು ಇರ್ತಾವೆ, ಅವಾಗೆಲ್ಲ ಏನು ಕರಿತಾರೋ ಅಸೆಟ್ ಅಂತ ಕರಿತಾರೋ. ಇದರ ಅಪೋಸಿಟ್ ಏನ್ ಮಾಡ್ತಾರೆ? ಲಯಬಿಲಿಟಿ. ಲಯಬಿಲಿಟಿ. ಓಕೆ, ಲಯಬಿಲಿಟಿ ಅಂದ್ರೆ ಸಾಲ. ಲಯಬಿಲಿಟಿ ಅಂದ್ರೆ ಸಾಲ. ಇನ್ನೇನು ಬೇರೆ ಬೇರೆ ನಮ್ಗೆ ಶಿರೋನಿಮ್ಸ್ಗಳು ಮುಂದೆ ಹೇಳ್ತಾನೆ. ಲಯಬಿಲಿಟಿ ಮತ್ತೇನು ಕರಿತಾರಪ್ಪ ಅಂತ, ಇದಕ್ಕೆ ಲೋನ್ ಓದಾರು, ಸಮಥಿಂಗ್ ದ್ಯಾಟ್ ವಿ ಹ್ಯಾವ್ ಟು ಗಿವ್ ಟು ಅದರ್ಸ್, ಇನ್ನೊಬ್ರು ನಾವು ಕೊಡ್ತಕ್ಕಂಥ ಏನೈತಿ ಅದಕ್ಕೆಲ್ಲ ಹೇಳ್ತಾರೋ ಲಯಬಿಲಿಟಿ ಕರಿತಾರೋ. ಒಂದು ಅಸೆಟ್ಗೆ ಶಿರೋನಿಮ್ ಬರ್ತೈತಿ ಮತ್ತು ಪ್ರಾಪರ್ಟಿನೂ ಬರ್ತೈತಿ. ಓಕೆ, ಅವನ್ನ ನಿಮ್ಗೆ ಶಿರೋನಿಮ್ ಬದ್ಧಗ ಅಂದ್ರೆ ಸಮಾನಾರ್ಥಕ ಪದಗಳನ್ನು ಹೇಳೋ ಮುಂದೆ ನಿಮ್ಗೆ ಅವು ಯಾವುದು ಇಲ್ಲಿ ನೋಡ್ರಿ. ಅಸೆಟ್ ಅಂದ್ರೆ ಆಸ್ತಿ, ಅದರ ಅಪೋಸಿಟ್ ಏನಾಗತಿ ಲಯಬಿಲಿಟಿ ಅಂದ್ರೆ ಸಾಲ ಆಕತಿ. ಗ್ಯಾದರ್. ಗ್ಯಾದರ್ ಅಂದ್ರೆ ಏನಪ್ಪ? ಸಂಗ್ರಹಿಸುವುದು. ಗ್ಯಾದರ್ ಮೀನ್ಸ್ ಸಂಗ್ರಹಿಸುವುದು ಅಥವಾ ಒಂದು ಕಡೆ ಇಡುವುದು. ಒಂದು ಕಡೆ ಇಡು, ಇದು ಗ್ಯಾದರ್ ವರ್ಬ್ ಆಗತಿ. ಮತ್ತು ಗ್ಯಾದರಿಂಗ್ ಮೀನ್ಸ್ ಅದು ನೌನ್ ಆಗತಿ. ಗ್ಯಾದರ್ ಇಸ್ ವರ್ಬ್ ಆಗತಿ. ಗ್ಯಾದರ್ ಮೀನ್ಸ್ ಸಂಗ್ರಹಿಸು ಅಥವಾ ಒಂದು ಕಡೆ ಒಂದು ಎಲ್ಲವನ್ನು ಬೇರೆ ಬೇರೆ ವಸ್ತುಗಳನ್ನು ಒಂದು ಜಾಗ ಅಂತ ಸ್ಟೋರ್ ಮಾಡುವುದು ಅಂತ ಸಂಗ್ರಹ ಮಾಡಿಡಲಿಕ್ಕೆ ಅಂತ ವರ್ಬ್ ಇದು ಗ್ಯಾದರ್ ಅಂತ ವರ್ಬ್ ಆಗಿದ್ದು ಯೂಸ್ ಆಗತಿ. ಇದರ ಅಪೋಸಿಟ್ ಸ್ಕ್ಯಾಟರ್. ಸ್ಕ್ಯಾಟರ್ ಅಂದ್ರೆ ಹರಡು, ಚದುರಿಸು, ಬೇರೆ ಬೇರೆ ದಿಕ್ಕುಗಳಲ್ಲಿ. ಅಥವಾ ಪ್ರದೇಶಗಳಲ್ಲಿ. ಹಾಕು ಅಥವಾ ಬಿಸಾಕು, ಈ ರೀತಿಯಾಗಿದ ಅರ್ಥ ಕೊಡ್ತೀವಿ. ಗ್ಯಾದರ್ ಮೀನ್ಸ್ ಸಂಗ್ರಹಿಸು, ಒಂದು ಕಡೆ ಇಡುವುದು. ಇದರ ಅಪೋಸಿಟ್ ಸ್ಕ್ಯಾಟರ್ ಹರಡು, ಚದುರಿಸು, ಬೇರೆ ಬೇರೆ ದಿಕ್ಕುಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಹಾಕುವುದು. ಒಂದು ಅನೇಕ ವಸ್ತುಗಳನ್ನು ತಂದ ಒಂದೇ ಜಾಗದಾಗ ಇಟ್ಟರೆ ಏನಂತಾರಕ್ಕ ಗ್ಯಾದರ್ ಮಾಡೋತಾರು. ಅದರ ವಸ್ತುವನ್ನ ಬೇರೆ ವಸ್ತುವನ್ನ ಸಿಕ್ಕಾಪಟ್ಟೆ ಯಾಕಡೆ ಬೇಕಾದಾಗ ನಾವು ಒಗದಿಯಾಡಿದೀವಿ ಅಂದ್ರೆ ಚಿಲ್ಲಾಡಿದೀಪ, ಅದಕ್ಕೆ ಹೇಳ್ತಾರೋ ಸ್ಕ್ಯಾಟರ್ ಅಂತಕ್ಕಂಥ ವರ್ಬ ಯೂಸ್ ಆಗತಿ. ಹಿಟ್. ಹಿಟ್ ಅಂದ್ರೆ ಹೊಡೆ, ಬಡಿ, ತಾಗು. ಯಾವುದೇ ಒಬ್ಬ ವ್ಯಕ್ತಿನ ಬಡಿದು ಅಥವಾ ತಾಗುವುದು ಅಂದ್ರೆ ಅವನು ಟಚ್ ಮಾಡೋದು. ನಮ್ಗೆ ಹಿಟ್ ಮೀನ್ಸ್ ಟಚ್ ಅನ್ನಂಗೆ. ಇದರ ಅಪೋಸಿಟ್ ಏನಾಗತಿ? ಮಿಸ್. ಮಿಸ್ ಮೀನ್ಸ್ ತಪ್ಪಿ ಹೋಗುವುದು. ತಪ್ಪಿ ಹೋಗು, ತಪ್ಪಿ ಹೋಗು ಅಥವಾ ತಾಗದಿರು. ತಪ್ಪಿ ಹೋಗು ಅಥವಾ ತಾಗದಿರು ಅಂದ್ರೆ ಮಿಸ್. ಇದರ ಅಪೋಸಿಟ್ ಹಿಟ್ಟ. ಫೇಮ್. ಫೇಮ್ ಅಂದ್ರೆ
ಪ್ರಸಿದ್ಧಿ. ಪ್ರಸಿದ್ಧಿ ಅಂದ್ರೆ ಪ್ರಖ್ಯಾತಿ. ಪ್ರಸಿದ್ಧಿ, ಪ್ರಖ್ಯಾತಿ, ಹೆಸರುವಾಸಿ ಆಗಿರೋಕೆ. ಹೆಸರುವಾಸಿ ಆಗಿರೋಕೆ. ಇದರ ಅಪೋಸಿಟ್ ಡಿಫೇಮ್. ಡಿಫೇಮ್ ಅಂದ್ರ ಅಪ್ರಸಿದ್ಧಿ, ಅಪಖ್ಯಾತಿ ಮತ್ತು ಕೆಟ್ಟ ಹೆಸರು ಅಂತ. ಇದಕ್ಕೆ ಫೇಮ್ಗೆ ಡಿಫೇಮ್ ಅಪೋಸಿಟ್ ಆಗತಿ. ಅನ್ಸೆಸ್ಟರ್ ಅಂದರೆ ಪೂರ್ವಜ ಅಥವಾ ಹಿಂದಿನ ಮನುಷ್ಯ. ಇದಕ್ಕೆ ಅನ್ಸೆಸ್ಟರ್ಗೆ ಅಪೋಸಿಟ್ ಯಾವ್ದು ಬರ್ತಪ್ಪ ಅಂದ್ರೆ ಡಿಸೆಂಡೆಂಟ್. ಡಿಸೆಂಡೆಂಟ್ ಅಂದರೆ ಒಂದು ಹಿಂದಿನ ಜನರ ವಂಶದಲ್ಲಿ ಜನಿಸಿದವನು ಅಥವಾ ಜನಿಸಿದವಳು. ಹೆಲ್ಪ್. ಅಂದ್ರೆ ಸಹಾಯ ಮಾಡು ಅಥವಾ ನೆರವಾಗು. ಇನ್ನೊಬ್ಬರು ನಮ್ಮ ಕಷ್ಟ ಕಾಲದಾಗ ಸಹಾಯ ಮಾಡಬೇಕು ಅಥವಾ ಏನಾರು ಅವ್ರಿಗೆ ಒಂದು ಅಸಿಸ್ಟ್ ಮಾಡಬೇಕಪ್ಪ ಅಂದ್ರೆ ಏನಂತಾರೆ ಹೆಲ್ಪ್ ಅಂತಕ್ಕಂಥ ವರ್ಬನ್ ಯೂಸ್ ಆಗತಿ. ಇದರ ಅಪೋಸಿಟ್ ಹ್ಯಾಂಡರ್. ಹ್ಯಾಂಡರ್ ಅಂದ್ರೆ ತಡೆಗಟ್ಟು. ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸವನ್ನು ಮಾಡದಂಗೆ ಅವನು ಏನು ಮಾಡೋದು, ಅವ ರಿಸ್ಟ್ರಿಕ್ಟ್ ಮಾಡೋದು, ಅಡ್ಡಗಾಲು ಹಾಕೋದು, ಅವ ಕೆಲಸವನ್ನು ಮಾಡದೇ ಇರುವಂಗೆ ಮಾಡೋಕೆ ಅಂತಾರೆ ಹ್ಯಾಂಡರ್ ಅಂತಾರೆ. ಸೊ ಹಿಯರ್ ಹೆಲ್ಪ್ ಅಂದ್ರೆ ಸಹಾಯ ಮಾಡೋದು, ನೆರವಾಗೋದು. ಹ್ಯಾಂಡರ್ ಅಂದ್ರೆ ಒಂದು ಅಡ್ಡಗಾಲು ಹಾಕೋದು ಅಥವಾ ಆ ವ್ಯಕ್ತಿಯನ್ನು ತಡೆಗಟ್ಟುವುದು. ಲ್ಯಾಕ್ಟರ್. ಅಂದ್ರೆ ಇದು ಎಚ್ಚೆಟ್ಟು ರೂಪದಾಗೈತಿ. ಇತ್ತೀಚಿನ ಅಥವಾ ನಂತರದ. ಅಥವಾ ಎರಡನೆಯ. ಇದರ ಅಪೋಸಿಟ್ ಏನಾಗತಿ ಫಾರ್ಮರ್. FORMER. FAR ಅಲ್ಲಿ ಎ ಬದಪನ ಫಾರ್ಮರ್ ಅಂದ್ರೆ ರೈತ ಆಗತಿ. ಇಲ್ಲಿ FOR ಐತಿ. ಫಾರ್ಮರ್ ಅಂದ್ರೆ ಒಂದು ಹಿಂದಿನ ಅಥವಾ ಮೊದಲನೆಯ. ಡಿಫ್ರೆನ್ಸ್ ತಗೋರಿ ಬಿಟ್ವೀನ್ FAR ಬಂದರೆ ಬೇರೆ, FOR ಬಂದರೆ ಬೇರೆ. FAR ಬಂದರೆ ಫಾರ್ಮರ್ ರೈತ, FOR ಬಂದರೆ ಹಿಂದಿನ ಮೊದಲನೆಯ. ಇಲ್ಲಿ ಲ್ಯಾಟರ್ಕ ಫಾರ್ಮರ್ ಅನ್ನೋದು ಅಪೋಸಿಟ್ ಆಕತಿ. ಆಫ್ಟನ್ ಅಂದ್ರೆ ಮತ್ತೆ ಮತ್ತೆ. ಮತ್ತೆ ಮತ್ತೆ ಅಥವಾ ಮೇಲಿಂದ ಮೇಲೆ. ಆಫ್ಟನ್ ಅಂದ್ರೆ ಮತ್ತೆ ಮತ್ತೆ ಮೇಲಿಂದ ಮೇಲೆ. ಇದರ ಅಪೋಸಿಟ್ ಆಗತಿ ಶೆಲ್ಡಮ್ ಆಗತಿ ಅಥವಾ ರೇರ್ ಏನೋ ಆಗತಿ. ಶೆಲ್ಡಮ್ ಅಂದ್ರೆ ಯಾವಾಗಲೂ ಒಮ್ಮೆ. ಯಾವಾಗಲೂ ಒಮ್ಮೆ ಅಥವಾ ಕ್ವಚಿತ್ತಾಗಿ ಇದನ್ನು
ಚಿತ್ತಾಗಿ. ಶೆಲ್ಲಂ ಅಂದರೆ ಯಾವಾಗಲೂ ಒಮ್ಮೆ ಅಥವಾ ಕ್ವಚಿತ್ತಾಗಿ. ಆಫ್ಟನ್ ಅಂದರೆ ಮತ್ತೆ ಮತ್ತೆ, ಮೇಲಿನ ಮೇಲೆ, ಮತ್ತೆ ಮತ್ತೆ ಬೇರೆ ಅನೇಕ ಸಲ ಆಗುವುದು. ಅದಕ್ಕೆ ಇವೆರಡು ಎಜೆಕ್ಟಿವ್ ರೂಪಣೆಗಳು ಅದಾವು, ಆಫ್ಟನ್ ಆ್ಯಂಡ್ ಶೆಲ್ಡಮ್. ಟ್ರಿವಿಯಲ್. ಟ್ರಿವಿಯಲ್ ಮೀನ್ಸ್ ಮಹತ್ವವಲ್ಲದ, ಮಹತ್ವವಲ್ಲದ ಅಥವಾ ಹೆಚ್ಚಿನ ಒಂದು ಮಹತ್ವವಿಲ್ಲದ. ಟ್ರಿವಿಯಲ್ ಮೀನ್ಸ್ ಮಹತ್ವವಲ್ಲದ ಅಥವಾ ಹೆಚ್ಚಿನ ಒಂದು ಮಹತ್ವದ, ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ಲಿಕ್ಕೆ ಏನತ್ರ ಅದಕ್ಕೆ ಟ್ರಿವಿಯಲ್ ಅಂತ ಹೇಳ್ತಾರೋ. ಇದರ ಅಪೋಲಿ ಆಗತ್ತೆ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಮಹತ್ವವಾದ. ಟ್ರಿವಿಯಲ್ ಅಂದ್ರೆ ಒಂದು ಏನಪ್ಪ ಇಗ್ನೋರೇಬಲ್ ಅಂದಂಗ. ಟ್ರಿವಿಯಲ್ ಮೀನ್ಸ್ ಅಂದ್ರೆ ಇಗ್ನೋರೇಬಲ್, ಮಹತ್ವವಾದ. ಇಂಪಾರ್ಟೆಂಟ್ ಅದ ಮಹತ್ವವಾದ. ವರ್ಚು. ವರ್ಚು ಅಂದ್ರೆ ಒಳ್ಳೆಯ ಗುಣ, ಒಳ್ಳೆಯ ಒಂದು ಗುಣ ಅಥವಾ ಸ್ವಭಾವ. ಒಳ್ಳೆಯ ಗುಣ ಅಥವಾ ಸ್ವಭಾವಕ್ಕೆ ವರ್ಚು ಅಂತಾರು. ಇದರ ಅಪೋಸಿಟ್ ವೈಸ್. ವೈಸ್ ಅಂದ್ರೆ ಕೆಟ್ಟ ಗುಣ ಅಥವಾ ಸ್ವಭಾವ. ಕೆಟ್ಟ ಗುಣ ಅಥವಾ ಸ್ವಭಾವ.